Hello guys, I hope all of you doing well. ಒಬೆಸಿಟಿ ಬಿಕಮ್ ಮದರ್ ಆಫ್ ಆಲ್ ಡಿಸೀಸ್. ಈ ಒಬೆಸಿಟಿ ಅಂದರೆ ಏನಪ್ಪಾ ಅಂತಂದರೆ ಕನ್ನಡದಲ್ಲಿ ನಾವು ಇದನ್ನು ಬೊಜ್ಜು ಅಥವಾ ಸ್ಥೂಲಕಾಯತೆ ಅಂತೇಳಿ ಕರಿತೀವಿ. ಈ ಬೊಜ್ಜು ಅಥವಾ ಸ್ಥೂಲಕಾಯತೆ ಅನ್ನುವಂಥದ್ದು ಯಾವ ರೀತಿ ಬರುತ್ತೆ ಅಂದರೆ ನಾವು ರೆಗ್ಯುಲರ್ ಬೇಸಿಸಲ್ಲಿ ಸೇವನೆ ಮಾಡ್ತಕ್ಕಂಥ ಆಹಾರದಲ್ಲಿ ಅಂದರೆ ಕೆಲವೊಂದಿಷ್ಟು ಆಹಾರದಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಕ್ಯಾಲೋರೀಸ್ ಇದ್ದು ಅದನ್ನು ನಾವು ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡ್ತಾ ಹೋದರೆ ಈ ಒಂದು ಸ್ಥೂಲಕಾಯತೆ ಅನ್ನುವಂಥ ಕಾಯಿಲೆ ಬರುತ್ತೆ. ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಇದನ್ನು ಗ್ಲೋಬಲ್ ಹೆಲ್ತ್ ಎಪಿಡೆಮಿಕ್ ಅಂತೇಳಿ ಘೋಷಣೆ ಮಾಡಿದೆ. ಅದೇ ರೀತಿಯಾಗಿ ಇಟ್ ಬಿಕಮ್ ಎ ಮೇಜರ್ ಹೆಲ್ತ್ ರಿಸ್ಕ್ ಫಾರ್ ದ ಗ್ಲೋಬಲ್ ಪಾಪ್ಯುಲೇಷನ್ ಅಂತ ಹೇಳ್ತಾ ಬಂದಿದೆ. ಹಾಗಾದರೆ ಈ ಒಂದು ಒಬೆಸಿಟಿ ಅಥವಾ ಈ ಒಂದು ಸ್ಥೂಲಕಾಯತೆ ಅನ್ನುವಂಥ ಕಾಯಿಲೆಗೆ ಕಾರಣಗಳೇನಪ್ಪ ಅಂತಂದರೆ ಸಾಕಷ್ಟು ಕಾರಣಗಳಿದೆ. ಅದರಲ್ಲಿ ಒಂದಿಷ್ಟು ಕಾರಣಗಳನ್ನು ನಾವಿಲ್ಲಿ ನೋಡ್ತಾ ಬಂದರೆ, ಮೊದಲನೇದಾಗಿ ವೈಡ್ಲಿ ಅವೈಲಬಿಲಿಟಿ ಆಫ್ ಜಂಕ್ ಫುಡ್ ಆ್ಯಂಡ್ ಅಲ್ಟ್ರಾ ಪ್ರಾಸೆಸಿಂಗ್ ಫುಡ್, ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್. ಲೈಕ್ ಇತ್ತೀಚಿನ ದಿನಮಾನಗಳಲ್ಲಿ ಎಸ್ಪೆಷಲಿ ಯುವ ಪೀಳಿಗೆ ತುಂಬ ಜನ ನಮ್ಮಲ್ಲಿ ಆಕ್ಟಿವ್ ಸೋಷಿಯಲ್ ಮೀಡಿಯಾ ಯೂಸರ್ಸ್ ಇದ್ದಾರೆ. ಅದ್ರ ಜೊತೆಗೆ ಇನ್ನೂ ಹಲವಾರು ಪ್ಲಾಟ್ಫಾರ್ಮ್ಗಳನ್ನು ರೆಗ್ಯುಲರ್ ಆಗಿ ಆಕ್ಸೆಸ್ ಮಾಡ್ತಾ ಇರ್ತಾರೆ. ಸೊ ಅಂತಹ ಸಂದರ್ಭದಲ್ಲಿ ಈ ಒಂದು ಫುಡ್ ರಿಲೇಟೆಡ್ ಆ್ಯಡ್ಸ್ ಆಗಿರ್ಬೋದು, ಅಡ್ವರ್ಟೈಸ್ಮೆಂಟ್ಗಳನ್ನು ನೋಡಿ ಅದರಿಂದ ಪ್ರಭಾವಿತರಾಗಿ ಆ ರೀತಿಯಾಗಿರ್ತಕ್ಕಂಥ ಆಹಾರ ಪದ್ಧತಿಯನ್ನು ತಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥ ಸಾಕಷ್ಟು ಜನ ಇರುವುದರಿಂದ ಈ ಒಂದು ಒಬೆಸಿಟಿ ಅನ್ನುವಂಥ ಕಾಯಿಲೆಗೆ ಕಾರಣ ಆಗ್ತಾ ಬರುತ್ತೆ. ಅದೇ ರೀತಿಯಾಗಿ ಗೌರ್ಮೆಂಟ್ ಪಬ್ಲಿಕ್ ಪಾಲಿಸಿ ಮೇಕಿಂಗಲ್ಲಿ ಇರ್ತಕ್ಕಂಥ ಒಂದಿಷ್ಟು ಲೂಪ್ ಹೋಲ್ಸ್ಗಳು ಈ ಒಂದು ಒಬೆಸಿಟಿಗೆ ಕಾರಣ ಅಂತಲೇ ಹೇಳ್ಬೋದು. ಲ್ಯಾಕ್ ಆಫ್ ಅವೇರ್ನೆಸ್ ಅಬೌಟ್ ಹೆಲ್ದಿ ಫುಡ್ ಅಂದರೆ ಸರಿಯಾದ ಒಂದು ಆರೋಗ್ಯಕರವಾದಂಥ ಒಂದು ಆಹಾರವನ್ನು ಅಳವಡಿಸಿಕೊಳ್ಳಲಿಕ್ಕೆ ಜನರಲ್ಲಿ ಸರಿಯಾದ ರೀತಿಯ ಒಂದು ಅವೇರ್ನೆಸ್ ಇಲ್ಲದೆ ಇರುವಂಥದ್ದು ಸಹ ಇದಕ್ಕೆ ಕಾರಣ ಆಗ್ತಾ ಬರುತ್ತೆ. ಅನ್ಎಥಿಕಲ್ ಬಿಸ್ನೆಸ್ ಪ್ರಾಕ್ಟೀಸಸ್ ಅಂದರೆ ಒಂದಿಷ್ಟು ಫುಡ್ಡನ್ನು ಪ್ರೊಡಕ್ಟ್ ಮಾಡ್ತಕ್ಕಂಥ ಕಂಪನಿಗಳು ಅತಿಯಾದ ಒಂದು ಪ್ರಾಫಿಟನ್ನು ಜನರೇಟ್ ಮಾಡಲಿಕ್ಕೆ ಒಂದಿಷ್ಟು ಅನ್ಎಥಿಕಲ್ ಆಗಿ ಒಂದು ಬಿಸ್ನೆಸ್ಸನ್ನು ಪ್ರಾಕ್ಟೀಸ್ ಮಾಡ್ತಾ ಬರ್ತಾರೆ. ಅಂದರೆ ಇಲ್ಲಿ ಟೇಸ್ಟನ್ನು ಎನ್ರಿಚ್ ಮಾಡಲಿಕ್ಕೆ ಅಥವಾ ಆ ಒಂದು ಅಡಿಕ್ಷನನ್ನು ಕ್ರಿಯೇಟ್ ಮಾಡಲಿಕ್ಕೆ ಒಂದಿಷ್ಟು ಕೆಮಿಕಲ್ಸನ್ನು ಆ್ಯಡ್ ಮಾಡುವಂಥದ್ದು, ಇನ್ನು ಹಲವಾರು ರೀತಿಯಾದಂಥ ಒಂದು ಅನ್ಎಥಿಕಲ್ ಬಿಸ್ನೆಸ್ ಪ್ರಾಕ್ಟೀಸನ್ನು ನಾವಿಲ್ಲಿ ನೋಡ್ತಾ ಬರ್ತೀವಿ. ಅದೇ ರೀತಿಯಾಗಿ ಲ್ಯಾಕ್ ಆಫ್ ವಾಕಬಲ್ ಸಿಟೀಸ್ ಲೈಕ್ ಬೆಂಗಳೂರು, ಕೋಲ್ಕತ್ತಾ, ಹೈದರಾಬಾದ್, ಬಾಂಬೆ, ನ್ಯೂ ಡೆಲ್ಲಿ ಅಂತ ಮೇಜರ್ ಸಿಟೀಸಲ್ಲಿ ಪಾಪ್ಯುಲೇಷನ್ ಡೆನ್ಸಿಟಿ ಅನ್ನುವಂಥದ್ದು ಪೀಕಲ್ಲಿ ಇರುವುದರಿಂದ ಅಲ್ಲಿ ಜನರ ಒಂದು ದಿನನಿತ್ಯದ ಒಂದು ವಾಕ್ ಮಾಡಲಿಕ್ಕೆ ಆಗಲಿ ಅಥವಾ ಒಂದು ಎಕ್ಸಸೈಸ್ ಮಾಡಲಿಕ್ಕಾಗಲಿ ಒಂದು ವಾಕಬಲ್ ಸ್ಪೇಸ್ ಅನ್ನುವಂಥದ್ದು ದೊರೆದೇ ಇರುವಂಥದ್ದು ಇದು ಒಂದು ರೀಸನ್ ಆಗಿರುತ್ತೆ. ಸೊ ಈ ರೀತಿಯಾಗಿರ್ತಕ್ಕಂಥ ಹಲವಾರು ರೀಸನ್ಗಳು ಈ ಒಂದು ಒಬೆಸಿಟಿ ಅನ್ನುವಂಥ ಕಾಯಿಲೆಗೆ ನೋಡ್ತಾ ಬರ್ಬೋದು. ನೆಕ್ಸ್ಟ್ ವಿಡಿಯೋಲಿ ನಾನು ಒಬೆಸಿಟಿಯಿಂದ ಆಗುವಂಥ ಅನಾಹುತಗಳೇನು ಮತ್ತು ಅದರಿಂದ ಹೊರಬರಬೇಕಾದ್ರೆ ಏನೆಲ್ಲ ಒಂದು ಕ್ರಮಗಳನ್ನು ನಾವು ಅಳವಡಿಸ್ಕೊಳ್ಬೇಕು ಅನ್ನೋದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಬರೋಣ.